ಸಾಯಂಕಾಲದ ಬಂಧುಗಳೇ, ನಾನು ವಸಂತ್ ಕುಮಾರ್. ಆನೆ ದಾಳಿ, ನಾವೆಲ್ಲರೂ ಕೂಡ ಈ ಆನೆ ದಾಳಿಯ ಸುದ್ದಿಯನ್ನು ಬಹುತೇಕ ಕಡೆ ಮಲೆನಾಡಿನಲ್ಲಿ ಕೇಳ್ತಾ ಇದ್ದೆವು. ಮಲೆನಾಡಿನಲ್ಲಿ ಸುಮಾರು 87 ಮಂದಿ ಈಗಾಗಲೇ ಆನೆ ದಾಳಿಯಿಂದ ಮೃತಪಟ್ಟಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಕೃಷಿಕರಿಗೆ ತೊಂದರೆ, ಇದೆಲ್ಲವೂ ಆಗ್ತಾ ಇದೆ. ಈಗ ಕರಾವಳಿಗೆ ಆನೆ ಬಂದ ಸುದ್ದಿ ಬಹುಶಃ ನಮಗೆ ಇದೊಂದು ಹೊಸ ಸುದ್ದಿ. ಯಾಕಂದ್ರೆ ನಮ್ಮ ಕರಾವಳಿ ಅದರಲ್ಲೂ ಕಾರ್ಕಳಕ್ಕೆ ಆನೆ ಬಂದಿದೆ ಹೇಳಿದ್ರೆ ಯಾರು ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಕಾರ್ಕಳಕ್ಕೆ ಕಾಡಾನೆ ಬಂದಾಗಿದೆ. ಕಾರ್ಕಳಕ್ಕೆ ಬಂದ ಕಾಡಾನೆ ಕಾರ್ಕಳದ ಶಿರ್ಲಾಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹಳಷ್ಟು ಕೃಷಿ ತೋಟಗಳನ್ನು ಹಾನಿ ಮಾಡಿದೆ. ಈಗ ನಾವು ನಿಮಗೆ ಶಿರ್ಲಾಲುನ ಕೃಷಿ ಪ್ರದೇಶಕ್ಕೆ ಕೊಂಡೊಯ್ತಾ ಇದ್ದೇವೆ. ಕಾಡಾನೆ ಬಂತು ಅಂತ ಹೇಳಿದ್ರೆ ಅದೊಂದು ಭಾರಿ ದೊಡ್ಡ ಸುದ್ದಿ. ಯಾಕಂದ್ರೆ ಬಹುತೇಕ ಕಡೆ ಅಂದ್ರೆ ಮಲೆನಾಡಿನ ಎಲ್ಲ ಭಾಗಗಳನ್ನು ತಾವು ಅವಲೋಕನ ಮಾಡಿದ್ರೆ ಹಲವಾರು ಕಡೆ ಜೀವ ಹಾನಿಯಾದ ಬಹಳಷ್ಟು ಪ್ರಕರಣಗಳಿವೆ. ಎಲ್ಲಾ ಕಡೆ ಕೂಡ ಜನ ಅಂದ್ರೆ ಯಾರೆಲ್ಲ ರಸ್ತೆಯಲ್ಲಿ ಹಾದು ಹೋಗ್ತಾರೆ, ರಾತ್ರಿ ಹೊತ್ತಿನಲ್ಲಿ ಸಾಯಂಕಾಲದ ಹೊತ್ತಿನಲ್ಲಿ ಹಾದು ಹೋಗುವಾಗ ಆನೆಗಳು ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ದಾಳಿ ಮಾಡ್ತವೆ. ಇದು ಮಲೆನಾಡಿನವರಿಗೆ ಇದು ನಿತ್ಯ ಸುದ್ದಿ. ಯಾಕಂದ್ರೆ ಆನೆ ದಾಳಿ ಮಾಡುವಂಥದ್ದು, ಓಡಿಸ್ಕೊಂಡು ಬರುವಂಥದ್ದೆಲ್ಲ ಸುದ್ದಿ. ಆದ್ರೆ ನಮ್ಮ ಕಾರ್ಕಳದವರಿಗೆ ಇದು ಹೊಸ ಸುದ್ದಿ. ಹಾಗಾಗಿ ನಾವಿವತ್ತು ಎಲ್ಲಿ ಆನೆ ದಾಳಿ ಆಗಿದೆ ಶಿರ್ಲಾಲ್ನ ಪ್ರದೇಶ, ಆ ಪ್ರದೇಶಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿಯ ಸಂಪೂರ್ಣ ಚಿತ್ರಣವನ್ನು ತಮಗೆ ತೋರಿಸ್ತೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ಈಗ ನೋಡಿ ಬಂಧುಗಳು, ಈಗ ಹಲಸು ಬೆಳೆಯುವ ಸಮಯ. ಈಗ ಹಲಸು ಅಂದ್ರೆ ಆನೆಗಳಿಗೆ ಬಹಳ ಇಷ್ಟ. ಈಗ ಈ ಸಂದರ್ಭದಲ್ಲಿ ಅಂದ್ರೆ ಕಳೆದ ವರ್ಷ ನಾವು ಅವಲೋಕನ ಮಾಡಿದ್ರೆ ನಾಡಪಾಲ್ ಪ್ರದೇಶದಲ್ಲಿ ಆನೆ ಸಂಚಾರ ಮಾಡಿದ ಬಹಳಷ್ಟು ಮಾಹಿತಿ ಇತ್ತು. ನಾಡಪಾಲ್ನಲ್ಲಿ ಹಲವಾರು ಕೃಷಿ ತೋಟಗಳನ್ನು ಕೂಡ ಹಾನಿ ಮಾಡಿತ್ತು. ಈಗ ಅದು ಆ ನಾಡಪಾಲಿಂದ ಈ ಭಾಗಕ್ಕೆ ಬಂದಿದೆ, ಶಿರ್ಲಾಲ್ನ ಭಾಗಕ್ಕೆ ಬಂದಿದ್ದೇವೆ. ಶಿರ್ಲಾಲ್ನ ಭಾಗದಲ್ಲಿ ಧರ್ಮರಾಜ್ ಹೆಗ್ಡೆ ಅವರ ಕೃಷಿ ಅಂದ್ರೆ ಅಡಿಕೆ ಇರ್ಬೋದು, ಬಾಳೆ ಗಿಡ ಇರ್ಬೋದು, ಜೊತೆಗೆ ತೆಂಗಿನ ಗಿಡ ಇರ್ಬೋದು, ಹಾಗೆ ಹಲವಾರು ಗಿಡಗಳಿಗೆ ಹಾನಿ ಮಾಡಿದೆ. ಅದ್ರ ಜೊತೆಗೆ ಏನು ಹಲಸಿನ ಗಿಡ ಇದೆ ಅದಕ್ಕೂ ಕೂಡ ಹಾನಿ ಮಾಡಿದೆ. ಅದ್ರ ಜೊತೆಗೆ ಈ ಭಾಗದಲ್ಲಿ ಅಂದ್ರೆ ಇಲ್ಲಿ ರಾತ್ರಿ ಹೊತ್ತಿನಲ್ಲಿ, ದಿನದ ಹೊತ್ತಿನಲ್ಲಿ ಬಹಳಷ್ಟು ಮಂದಿ ಸಂಚಾರ ಮಾಡ್ತಾರೆ. ಬಹಳಷ್ಟು ಅರಣ್ಯ ಪ್ರದೇಶ ಇದು ಕೂಡ. ಈ ಸಂದರ್ಭದಲ್ಲಿ ಆನೆ ಏಕಾಏಕಿ ಹತ್ರ ಬಂದ್ರೆ ಏನ್ ಮಾಡೋದು ಅಂತ ಅವರಿಗೂ ಗೊತ್ತಿಲ್ಲ. ಯಾಕಂದ್ರೆ ಈ ಆನೆಯ ಇದು ಸಂಗತಿ ಇಲ್ಲಿಗೆ ಹೊಸದು, ಈ ಪ್ರದೇಶಕ್ಕೆ ಹೊಸದು. ಈಗ ಮಲೆನಾಡಿನ ಪ್ರದೇಶಕ್ಕೆ ಅವಲೋಕನ ಮಾಡಿದ್ರೆ ಅಲ್ಲಿ ಬಹಳಷ್ಟು ಆನೆಗಳು ನಿತ್ಯ ದಾಳಿ ಮಾಡ್ತವೆ, ಕೃಷಿ ತೋಟಕ್ಕೆ ಹಾನಿ ಮಾಡ್ತವೆ, ಜೀವ ಹಾನಿ ಮಾಡ್ತವೆ. ಹಲವಾರು ಕಾಫಿ ತೋಟಕ್ಕೆ ಕಾರ್ಮಿಕರು ಬರ್ತಾರೆ, ಅವ್ರ ಮೇಲೆ ಕೂಡ ದಾಳಿ ಮಾಡಿ ಹಲವಾರು ಮಂದಿ ಮೃತ್ಯುಗೀಡಾಗಿದ್ದಾರೆ. ಈಗ ಇಲ್ಲಿಯ ಪ್ರದೇಶದ ಒಂದಷ್ಟು ಅವಲೋಕನ ನಾವು ಮಾಡ್ತೇವೆ. ಧರ್ಮರಾಜ್ ನಮಸ್ಕಾರ. ನೋಡಿ, ಈಗ ಕಳೆದ ಮಂಗಳವಾರ ರಾತ್ರಿ ಇಲ್ಲಿ ಆನೆ ಒಂದಷ್ಟು ದಾಳಿ ಮಾಡಿ ನಿಮ್ಮ ಕೃಷಿ ತೋಟ ಕೂಡ ಹಾನಿ ಮಾಡಿದೆ. ಈಗ ಎಷ್ಟೊತ್ತಿಗೆ ಇಲ್ಲಿ ಆನೆ ಬಂತು? ಜೊತೆಗೆ ಆನೆ 16 ಗಂಟೆ 1 ಗಂಟೆ ಒಂದು ದಿನ 2 ಗಂಟೆ 1 ಗಂಟೆ ಬರ್ಬಿಟ್ಟು ಒಂದು ದಿನ 1 ಗಂಟೆ 2 ಗಂಟೆಗೆಲ್ಲ ಬರೋಡು ಕಾತುಗುಲು ನೆನಪಾಗ ಬರ್ಬಿಟ್ಟು ಡಿಪಾರ್ಟ್ಮೆಂಟ್ ಬತ್ತೇರು ಅಗಲೆಲ್ಲ ಹೋರಿ ಒಂದು ಒಟ್ಟಿ ಆನೆ ಬಾರಿ 4 ದಿನ ಇಂಚಿ ತಿರ್ಕೊಂಡು 3 ದಿನ ಎಂಗ್ಲ ಪೊಡಿ ಮಲ್ತದೆ. ಈ ರೀತಿ ಕೃಷಿ ಏನ ಮತ್ತ ಹಾನಿ ಆತಲ್ಲ ತಾರೆ ಒಂದು 200-300 ಬಾರೆ ಕೈಲಿ ಮಾಡ್ತಾನೆ ಅವ್ರು. 5 ಬೊಕ್ಕ ಕಂಗ್ ಅಡಿಕೆ ಲದ್ದಿ ಅಲ್ಪ ಅಲ್ಪದಲ್ಲ 2 ಬೊಕ್ಕ ಕೊಟ್ಟು ಮಾಡ್ತಾರೆ. ಎಂಗ್ಲಿಗೆ ಜಾಲ್ಗೆ ಬರ್ತಾರೆ ಮೂಲ ಕುಲ್ಲರ ಬೋಡಿಗೆ ಉಂಟು. ನಾನು ಜೀವಗ ಅಪಾಯ ಉಂಟು ಎಂಗ್ಲಿಗೆ ನೆಟ್ಟು. ಇದನ್ನು ಸೀರಿಯಸ್ ಆದ ಸರ್ಕಾರ ನೋಡು ಮಗಳು ಟಿವಿದಾಗಲ್ಲ ನನ್ನ ಒಡೆ ಊಟ ಅನ್ಮಂಟ ಎಂಗ್ಳು ಹುದೆತ್ತ ಮಧ್ಯ ಹೊಡಿಪುನು ಒಂದು ಪಾಪ ಮಾಲ್ತು ಎಂಗ್ಲ ಪಂಚಾಯತಿ ಕೊರ್ಪುಚ್ಚು ಪೋರ ವರ ಸರಿ ಎಂಗ್ಳು ಜೂಗ ಐಟು ಮಲ್ತೊಂದು ಐಟು ತಿರ್ಗೊಂದಿಲ್ಲ. ಈ ಕಾಡ ಹಾವಳಿ ದೊಡ್ಡ ಕಡಮ ಪಗೆಯಲ್ಲಿ ತಿರ್ಕುವ ಪಂಡು 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 ಪಂಡದ ಎಂಗ್ಲಿ ಸಾಕಾಡು ಮಂಗೇರ್ಲಿ ಎಂಗ್ಲೇಡ 200-300 ಆನಂದ ಮರ ಉಂಟು. ಮೂಲು ಟಿವಿದಾರ ಹೂವೊಂದುಲ್ಲೇರು ತೆಪ್ಪರ ಬಿಡುಜ ಏತು ಬೊಬ್ಬೆ ಬಂಡಲ್ಲ ಗ್ರಾಮ ಸಭೆ ಬಂಡ ಪಂಚಾಯತ್ ಆಗಲ್ಲ ಒಂಜಿ ಕೆಬಿತ ಬರಿಕದ ಒಂಜಿ ಸೀರಿಯಸ್ ಆದ ಡಿಸಿ ಆದ ಲೆಕ್ಕ ಕೆಬಿ ಕೊರ್ತು ಎಂಗ್ಲೇಗೆ ಒಂಜಿ ಬಡವೇರಿಗೆ ಪಶ್ಚಿಮ ಘಟ್ಟದ ಮುದೇಲುಡುಲ್ಲ ಎಂಗ್ಲು ಗೌಡೇರಿನಾಗ್ಲು ಮರಾಠಿಲು ಮತ್ತೆ ಇಪ್ಪುನ ಏರಿಯಾ ಎಂಗ್ಲು ಎಂಗ್ಲ ಜೂವ ರಕ್ಷಣೆ ಎಂಗ್ಲಿ ಕೃಷಿ ಬೋಂಡಲ್ಲ ಮಲ್ಲೆತ್ತು ಜೂವ ಒಂಜಿ ಬಚಾವ್ ಮಲ್ಪರ ಮಲ್ತುಕೊರು ಎಂಗ್ಲು ಕೈ ಮುಗಿದ ಕೇಳು
ನೆಟ್ಟೆ ಎಂಗ್ಲಿಗೆ ನೆಟ್ಟೆ ಜೀವದ ಭಯನ ಎಂಗ್ಲಿ ಹೆಚ್ಚಾತಂದ್ರೆ ಕೃಷಿ ಹೋಗ್ನ ಮಲ್ಲ ಸಂಗತಿ ಆತ ಇನ್ನು ಎಲ್ಲ ತಯಾರು ಮಲ್ಪಲ್ಲಿ ಎಂಗ್ಲ ಜೀವಕದಲ್ಲ ತೊಂದರೆ ಬರ್ತದೆ ಎಂಗ ಇಲ್ಲ ಸುತ್ತಲ ಗುಜ್ಜದ ಮರಕ್ಕಲು ಮತ್ತವಲ್ಲ ಅವು ಇದ್ದಲ್ಲಿ ಅಲ್ಪದ ದೂರದ ಕೈದಾಯಿಗಳು ನನ್ನ ಒಲ್ಪ ಉಂಡು ಅಡಿಗೆ ಬರ್ಬಿಡವು ಮತ್ತೆ ನಂಗೆ ಇಲ್ಲ ಕೈತಲ್ ಬತ್ತರಿಂದ ನಾನು ಬಿದಾ ಹಿಡಿದು ಮುಲ್ಪ ಅನಾಹುತ ಮಲ್ಪನೆ ಪಿದಾಯ್ ಬರೋಡ ಪಿದಾಯ್ ಬತ್ತರಿಂದ ಜೀವಗಳು ಅನಾಹುತ ಮಲ್ಪ ಸಾಧ್ಯ ಒಂದು ಯಾಕಂದ್ರೆ ಮಾತಾ ಪ್ರಾಣಿಗಳು ಬಾಕಿದ ಪಾರ್ಬ ಹಾನಿ ಆದ ಸುಲಭ ಪಾರು ಅವೆಲ್ಲ ಎಂಗ್ಲಿಗಿದಲ್ಲ ಉಪದ್ರವಗೊಂಡದಂಡ ಜೀವ ಹಾನಿ ಆನಂದಂಡ ಏರ್ಲ ದಾಲ ಮಲ್ಪರ ಸಾಧ್ಯ ಪರಿಹಾರ ಕೊರ್ವೇರು ಓಲೋ ಕೊರ್ವೇರು ಜೀವ ಕೊರ ಸಾಧ್ಯ ಅಂಚೆ ಅದು ಎಂಗ್ಲು ಇಂಚಿನ ಬಂದು ಒಂದು ಕೆಂಡ ಎಂಗ್ಲಿಗೆ ಅಗತ್ಯವಾದ ಈ ಏರಿಯೋದ ಹಾನಿಯನ್ನು ದೂರ ಕಡಪುಂಡು ವ್ಯವಸ್ಥೆ ನಾನು ಡಿಪಾರ್ಟ್ಮೆಂಟ್ದಾಗ ಮಲ್ಪೋಡು ಒಂದು ಅರಣ್ಯ ಇಲಾಖೆದಾಗಲೇ ಸಂಬಂಧಪಟ್ಟಿನ ಮೂಗಿನಾಲ್ ದಿನ ಬರಂದುಲ್ಲ ಬರ್ಪೇರು ಹೋಪೇರು ರೆಕಾರ್ಡ್ ಮಲ್ತ ಹೋಪೇರು ಮಾತ್ರ ಮಲ್ಪೇರು ಯಾನು ಸ್ಪಷ್ಟ ಬಂತಾನೆ ಈಗ ಲೋ ಮಲ್ತಿಯಲ್ಲ ಮಲ್ಲತ್ತು ಐನು ಮುಲ್ತದ ಒಂದು ದೂರ ಕಡಪುಂಡು ಅಂಚಿನ ಒಂದು ವ್ಯವಸ್ಥೆ ಮಲ್ಪಿ ಎಂಗ್ಲಿಗೆ ಹಿರಿಯೋಡು ಪೋತು ಬಂಡದು ನೆಟ್ಟ ಎಂಗಲ ಅವ್ರದ್ದು ಅಂತ ದುಂಬೊಂಜಿ ಕಿಂಜ ಒಂಜಿ ಕೊಂಪೆ ಇಲ್ಲದ ಜಾಗೊಂಡು ಹಾರಾಡಿ ಮಾಡಿದ್ದು ಅಲ್ಪ ಹೆಚ್ಚಿಗೆ ಮರಾಠಿಗೆರೆ ಪೋದು ಮರಾಠಿಗೇರಿನ ಪ್ರಶ್ನೆ ಅಂದದ್ದು ಅಲ್ಪ ಸುಮಾರು ಜೋಕುಲ್ ಮತ್ತೆ ಶಾಲೆ ಹೋಗ್ನಲ್ಲ ಪಕ್ಕ ವಾಹನಗಳು ಮತ್ತೆ ವರ್ಕ ಪಗೆಲ್ಲ ಇತ್ತು ನಾವು ಆ ಏರಿಯೋಡಿ ಇಪ್ಪು ನಾವು ಅಲ್ಪ ಪಾನಗಳು ಮನುಷ್ಯಕ್ಕೆ ಮತ್ತೆ ಉಪದ್ರವಗೊಂಡ ಜೀವ ಹಾನಿ ಆನಂದಂಡ ಐದು ಮಲ್ಲ ಸಂಗತಿ ಹೋಗ್ಲಚ್ಚಿ ಕೃಷಿ ಹಾಳನ್ನು ಇನ್ನು ಕೂಡ ತಯಾರು ಮಾಡ್ಬಲ್ಲಿ ಪ್ರಾಣ ಹಾನಿ ಆನಂದ ಪಕ್ಕ ತಾಳು ಮಾಡ್ತಾರೆ ಸಾಧ್ಯ ಪಂಚಾಯತ್ ಅರಣ್ಯ ಇಲಾಖೆ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟು ನೆನ್ನೊಂಜಿ ದೂರ ಕಡಪುಂಡು ವ್ಯವಸ್ಥೆ ಮಾಡ್ಕೊಂಡು ಸರಿ ನೋಡಿ ಬಂದ ಜಾಗದಲ್ಲಿ ಇಲ್ಲಿಗೆ ಇದು ಈ ದಾರಿಯಾಗಿ ಇಲ್ಲಿಂದ ನೋಡಿ ಇಲ್ಲಿ ಆನೆ ಹೆಜ್ಜೆ ಉಂಟು ಹೆಜ್ಜೆ ಗುರುತು ಅಡಿಕೆ ಮರ ಇದು ತೆಂಗಿನ ಮರ ಈ ತೆಂಗಿನ ಮರದ ಸುತ್ತ ನೋಡಿ ಇದು ಎಲ್ಲ ಅದರದ್ದು ಹೆಡೆ ಎಲ್ಲ ಎಳೆದು ಪುಡಿ ಮಾಡಿದೆ ಬನ್ನಿ ನೋಡಿ ಇದು ಈ ರಾತ್ರಿ ಎಲ್ಲ ಮುಂಚಿನ ರಾತ್ರಿ ಬಂದದ್ದು ಇದು ಇಷ್ಟೆಲ್ಲ ಪುಡಿ ಮಾಡಿದೆ ಹಾಂ ಓ ಹಾಂ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ.